ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕುಶಲ್ ಬ್ಲಾಗ್. ದೇಶದಲ್ಲಿ ಎಷ್ಟೊಂದು ಜನ ಫುಡ್ ಎಲ್ಲ ವೇಸ್ಟ್ ಮಾಡ್ತಿದ್ದಾರೆ. ಅದನ್ನು ವೇಸ್ಟ್ ಮಾಡಬಾರ್ದು ಅಂತ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ವಿಡಿಯೋ ಮಾಡಿದ್ದೀವಿ. ನೋಡ್ಕೊ ಬನ್ನಿ ಆ ವಿಡಿಯೋನ. ಮಗ ಎಲ್ಲ ಹೋಟ್ಲ ತಗೋಬೋದು. ರೈಸ್ ಹೇಳಿ ಮಗ ಸಾಕು. ನಾನು ಅವತ್ತೇನು ಹೇಳ್ದೆ ಮಗ, ನೀನೇ ಕೇಳಲಿಲ್ಲ ನನ್ನ ಮಾತು. ಬಿಡಪ್ಪ, ಈ ಊಟ ಮಾಡೋಣ ಆಯ್ತು. ತಿನ್ನುವಪ್ಪ ಆಯ್ತು. ಹೊಟ್ಟೆ ತುಂಬ ಕಣ ನನಗೆ, ಸಾಕು. ನಿಜ ತಿನ್ನಕ್ಕಾಗಲ್ಲಪ್ಪ. ಟೈಮ್ ಆಯ್ತು, ಬಾ ಮಗ ನಾವು ಹೋಗೋಣ. ಏನ್ ಬಿಸ್ಲು ಗುರು. ಏನ್ ಜನನಪ್ಪ, ಅನ್ನನೆಲ್ಲ ವೇಸ್ಟ್ ಮಾಡವ್ರೆ. ಬರ್ರೆ ಹೋಗೋಣ, ಟೈಮ್ ಆಯ್ತು. ಕಾಸು ಕೊಟ್ಟೇನೋ? ಕೊಟ್ಟೆ ಕಣೆ, ನಡಿಯೋ. ಅಲ್ಲ ಬ್ರದರ್, ಒಂದ್ ನಿಮಿಷ ಬನ್ನಿ ಇಲ್ಲಿ. ತಪ್ಪು ತಿಳ್ಕೊಬೇಡಿ, ನೀವೆಲ್ಲ ಸೇರ್ಕೊಂಡು ಎಷ್ಟು ಅನ್ನ ವೇಸ್ಟ್ ಮಾಡಿದ್ದೀರಾ. ನಿಮ್ಗೆ ಯಾರಿಗೂ ಅನ್ನದ ಬೆಲೆ ಗೊತ್ತಿಲ್ಲ ಅನ್ಸುತ್ತೆ ಬ್ರದರ್. ಈ ಒಂದು ತುತ್ತಿನ ಬೆಲೆ ಕಷ್ಟಪಡೋರಿಗೆ ಮಾತ್ರ ಗೊತ್ತಿರುತ್ತೆ. ಆದರೆ ನೀವೇ ಆಹಾರನ ವ್ಯರ್ಥ ಮಾಡ್ತಿದ್ದೀರಲ್ಲ. ಬನ್ನಿ ಇಲ್ಲಿ, ನಾವೆಲ್ಲರೂ ಸೇರಿ ಎಷ್ಟಾಗುತ್ತೋ ಅಷ್ಟು ದುಡ್ಡನ್ನ ಕಲೆಕ್ಟ್ ಮಾಡಿ ಬಡವರಿಗೆ ಊಟ ಹಂಚೋದ್ರಲ್ಲಿ ತಪ್ಪಿಲ್ವಲ್ಲ. ಊಟ ಹಂಚೋದ್ರಲ್ಲಿರೋ ಖುಷಿನೇ ಬೇರೆ. ಏನಂತೀರಾ, ಇವತ್ತೇ ಹಂಚೋಣವಾ? ಓಕೆ ಓಕೆ ಬ್ರದರ್, ತಗೊಳ್ಳೋ. ಥ್ಯಾಂಕ್ಸ್ ಮಗ, ಥ್ಯಾಂಕ್ಸ್. ಥ್ಯಾಂಕ್ಸ್ ಮಗ. ಥ್ಯಾಂಕ್ಸ್ ಕಣೋ ಮಗ, ಹಿಡಿದು ಹೋಗೋಣ. ಬನ್ನಿ ಬನ್ನಿ, ಕಾಸ್ಕೋ ಕೊಡೋದು. ಕವರ್ಗಳಿಗೆ ಹಾಕೊಳ್ಳೋದು ನೀಟಾಗಿ.
ಬಹಳ ಜನ ಅವರ ಸಂತೋಷಕ್ಕಾಗಿ ಮೋಜು ಮಸ್ತಿಗಾಗಿ ಆಹಾರವನ್ನು ವ್ಯರ್ಥ ಮಾಡುತ್ತಿದ್ದಾರೆ. ಅದೇ ರೀತಿ ಬಡವರು ಆಹಾರವಿಲ್ಲದೆ ಕೊರಗುತ್ತಿದ್ದಾರೆ. ಇದೇ ರೀತಿ ಮುಂದುವರೆದರೆ ನಮ್ಮ ಮುಂದೆ ಬರುವ ಪೀಳಿಗೆಗೆ ಆಹಾರವಿಲ್ಲದೆ ದೊಡ್ಡ ಪರಿಣಾಮವಾಗಬಹುದು. ಅದಕ್ಕಾಗಿ ಆಹಾರವನ್ನು ವ್ಯರ್ಥ ಮಾಡುವುದು ಬೇಡ. ಪ್ರಸ್ತುತ ವಿಶ್ವ ಜನಸಂಖ್ಯೆಯು 2022ರ ಜನವರಿಯ ಹೊತ್ತಿಗೆ 7.9 ಶತಕೋಟಿಯಷ್ಟಿದೆ. ಪ್ರತಿದಿನ 10,000ಕ್ಕೂ ಹೆಚ್ಚು ಮಕ್ಕಳು ಸೇರಿದಂತೆ 25,000 ಜನರು ಹಸಿವು ಮತ್ತು ಸಂಬಂಧಿತ ಕಾರಣಗಳಿಂದಾಗಿ ಸಾಯುತ್ತಾರೆ. ಪ್ರಪಂಚದಾದ್ಯಂತ ಸುಮಾರು 854 ಮಿಲಿಯನ್ ಜನರು ಅಪೌಷ್ಟಿಕತೆಯಿಂದ ಬಳಲುತ್ತಿದ್ದಾರೆ. ಅದಕ್ಕಾಗಿ ನಾವೆಲ್ಲರೂ ಆಹಾರವನ್ನು ಮಿತವಾಗಿ ಬಳಸೋಣ ಮತ್ತು ಬದಲಾಗೋಣ. ವಂದನೆಗಳು. ನೀವು ವಿಡಿಯೋ ನೋಡ್ಕೊಂಡ್ಬಂದಲ್ಲ, ನಿಮಗೆಲ್ಲ ಏನು ಅನ್ನಿಸ್ತು ಫ್ರೆಂಡ್ಸ್? ಎಲ್ಲ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಫ್ರೆಂಡ್ಸ್. ಯಾರೂ ಫುಡ್ ಎಲ್ಲ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಎಲ್ಲರೂ.